ಸುಜ್ಞಾನ ಅರಿವಿಗೆ ಯುವ ಚಿಂತನಾ ಸಮಾವೇಶ ವೇದಿಕೆಯಾಗಲಿ. ಡಾಕ್ಟರ್ ವಿಎಸ್ವಿ ಪ್ರಸಾದ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಪ್ರತಿಷ್ಠಾನದ ಕಾರ್ಯಕ್ರಮಗಳು ಯುವ ಸಮುದಾಯ ಕಲಾವಿದರು, ವೃತ್ತಿ ನಿರಂತರ ವ್ಯಕ್ತಿಗಳಿಗಾಗಿ ಬದುಕನ್ನ ಕಟ್ಟಿಕೊಳ್ಳುವ ನಿಟ್ಟಿನ ಯೋಜನೆಗಳನ್ನು ರೂಪಿಸುವ ಉಪಯುಕ್ತ ಕಾರ್ಯಗಳನ್ನ ಮಾಡಿರುವುದಕ್ಕೆ ಈ ಯುವ ಚಿಂತನಾ ಸಮಾವೇಶವೇ ಕಾರಣ ಎಂದು ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಿಎಸ್ವಿ ಪ್ರಸಾದ್ ರವರು ಹೇಳಿದರು. ಅವರು ಪಂಡಿತ್ ಪುಟ್ಟರಾಜ ಗವಾಯಿಗಳ ಕಲಾ ಪ್ರತಿಷ್ಠಾನ ಧಾರವಾಡದ ವತಿಯಿಂದ ಸುಜ್ಞಾನ ರಂಗಮಂದಿರದಲ್ಲಿ ಏರ್ಪಡಿಸಿದ್ದ 2ನೇ ಯುವ ಚಿಂತನಾ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ, ಈ ವರ್ಷದ ಧ್ಯೇಯದಂತೆ ಹಾವೇರಿ, ಕಾರವಾರ, ಧಾರವಾಡದ ಸುಮಾರು 5,000ಕ್ಕೂ ಹೆಚ್ಚು ಯುವಕರಿಗೆ ತರಬೇತಿ ನೀಡಿ ಬದುಕಿನ ಧನಾತ್ಮಕ ಚಿಂತನೆಗೆ ಹಚ್ಚುವ ಕಾರ್ಯವನ್ನ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಪಾಲಿಕೆ ಮಹಾಪೌರರಾದ ಜ್ಯೋತಿ ಪಾಟೀಲ್ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡುತ್ತಾ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಯುವ ಸಮುದಾಯದ ಮನಸ್ಸುಗಳು ಸೆಳೆದು ಕಲೆಯನ್ನ ಉಳಿಸಿ ಬೆಳೆಸುವಲ್ಲಿ ಮಾರ್ತಾಂಡಪ್ಪ ಕತ್ತಿಯವರ ತಂಡ ಧಾರವಾಡದಲ್ಲಿ ಉತ್ತಮ ಕಾರ್ಯ ಮಾಡುತ್ತಿದೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಕೆಎಎಸ್ ನಿವೃತ್ತಿ ಅಧಿಕಾರಿ ಭೀಮಸೇನ್ ರಾವ್ ಶಿಂದೆರವರು ಯುವ ಚಿಂತನಾ ಸಮಾವೇಶದ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿ, 1 ತಿಂಗಳ ಕಾಲ ಮಾಡಿ ಕಾರ್ಯಗಳ ವರದಿಯನ್ನ ದಾಖಲೀಕರಣ ಮಾಡಿದ್ದು ಮುಂದಿನ ಯುವ ಸಮುದಾಯಕ್ಕೆ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಹೇಳಿದರು. 2ನೇ ಯುವ ಚಿಂತನಾ ಸಮಾವೇಶದ ಸರ್ವಾಧ್ಯಕ್ಷರಾದ ಸುನಿಲ್ ಬಾಗೇವಾಡಿ, ಎಐ ತಂತ್ರಜ್ಞಾನ ಮತ್ತು ಯುವ ಸಮುದಾಯದ ಆಧಾರಿತ 1 ತಿಂಗಳ ಕಾರ್ಯ ಸಂತೋಷ ತಂದಿದೆ ಎಂದು ಹೇಳಿದರು. ಮಾಜಿ ಮಹಾಪೌರರು, ಪಾಲಿಕೆ ಸದಸ್ಯರಾದ ಇರಿಸ್ ಅಂಚಟಗೇರಿ 18 ವರ್ಷಗಳ ಕಾಲ ಪ್ರತಿಷ್ಠಾನ ಮಾಡಿ ಕಾರ್ಯವೈಖರಿಯ ವಿಡಿಯೋ ಬಿಡುಗಡೆ ಮಾಡಿ ಮಾತನಾಡಿದರು. ಮುಖಂಡರಾದ ಸವಿತಾ ಅಮರ್ ಶೆಟ್ಟಿ ಸಾಧಕರಿಗೆ ಮತ್ತು ಆದರ್ಶ ದಂಪತಿಗಳಿಗೆ ಸನ್ಮಾನ ಮಾಡಿ ಮಾತನಾಡಿದರು. ಅಂಜುಮನ್ ಸಂಸ್ಥೆಯ ಬಶೀರ್ ಅಹಮದ್ ಶಾಗಿರ್ದಾರ್ ಅವರು ಪ್ರಶಸ್ತಿ ವಿಜೇತ ತಂಡಗಳಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು. ನಿಕಟಪೂರ್ವ ಅಧ್ಯಕ್ಷರಾದ ಪಿವಿ ಹಿರೇಮಠ್ ಅನ್ನಿಗೇರಿ, ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ನಾಗೇಶ್ ಅನ್ನಿಗೇರಿ, ನೌಕರರ ಸಂಘದ ಎಸ್ಎಫ್ ಸಿದ್ದನಗೌಡರ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ನಾರಾಯಣ್ ಭಜಂತ್ರಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಶೆಟ್ಟಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ಸಮಾವೇಶದ ಸಂಚಾಲಕರಾದ ಅರುಣ್ ಕುಮಾರ್ ಶೀಲ್ವಂತ್ ಸ್ವಾಗತಿಸಿದರು. ಪ್ರಮೀಳಾ ಜಕ್ಕನ್ನವರ್ ಪ್ರಾರ್ಥಿಸಿದರು. ಕೃಷ್ಣಮೂರ್ತಿ ಗೊಲ್ಲರ್ ವಂದಿಸಿದರು. ಸುರೇಶ್ ಬೆಟಗೇರಿ, ಪ್ರೇಮಾನಂದ್ ಶಿಂದೆ, ಶೈಲಾ ಚಿಕ್ಕನಳ್ಳಿ ಪ್ರಶಸ್ತಿ ವಿಜೇತರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಸ್ಮರಣ ಸಂಚಿಕೆ ಸಂಪಾದಕರಾದ ವಿಜೇಂದ್ರಗೌಡ ಪಾಟೀಲ್, ಅನಿತಾ ಕಡಪಟ್ಟಿ, ಪ್ರಭಾಕರ್ ಲಂಗಮ್ನವರ್, ವಸುದೇವ್ ಪರ್ವತಿ, ಪರಶೋತ್ತಮ್ ಪಟೇಲ್, ಸುರೇಶ್ ಬಾಂಡಗೆ, ಸುಧೀರ್ ಪಿಎಸ್, ರಮೇಶ್ ಲಿಂಗದಾಳ್, ನೇಹಾ ಬುದ್ನಿ, ಸಂಜನಾ ಎಂಎಸ್, ಬಸವರಾಜ್ ಗೊರೋವರ್, ಮಹಾದೇವ್ ಸತಿಗೇರಿ, ಎನ್ಬಿ ಡ್ಯಾಪೂರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎರಡನೇ ಯುವ ಚಿಂತನಾ ಸಮಾವೇಶ ಸಮಾರೋಪ ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಹುಬ್ಬಳ್ಳಿ ಧಾರವಾಡಿನ ಮಹಾಪೌರರಾಗಿರುವಂಥ ಶ್ರೀಮತಿ ಜ್ಯೋತಿ ಪಾಟೀಲ್ ಅವರೇ, ಮಾಜಿ ಮಹಾಪೌರರಾಗಿರುವಂಥ ಇಲೇಶ್ ಅಂಚಟಗಿರಿ ಅವರೇ, ಸಿಲ್ಕ್ ಬೋರ್ಡಿನ ಮಾಜಿ ಅಧ್ಯಕ್ಷರಾಗಿರುವಂಥ ಸವಿತಾ ಅಮರ್ ಶೆಟ್ಟಿ ಅವರೇ ಮತ್ತು ವೇದಿಕೆ ಮೇಲೆ ಸಂತಿಗರುವಂಥ ಎಲ್ಲ ಗಣ್ಯಾತಿಗಳಿದೆ. ಯಾಕಂದರೆ ಒಬ್ಬೊಬ್ಬರ ಹೆಸರು ತಗೊಂಡ್ರೆ ಇವತ್ತು ಕಾರ್ಯಕ್ರಮ ನಾವೆಲ್ಲರೂ ಹೆಸರು ತಗೊಳ್ಳೋದ್ರಲ್ಲೇ ಹೋಗ್ತದೆ. ಅದೇ ಥರ ವೇದಿಕೆ ಮುಂಭಾಗದಲ್ಲಿ ನೆಲೆಸಿರುವಂಥ ಎಲ್ಲ ಧಾರವಾಡಿನ ಮುಖ್ಯಗಳೇ. ಯಾಕಂದರೆ ಧಾರವಾಡ ಅಂದರೆ ಇಡೀ ಕರ್ನಾಟಕಕ್ಕೆ ಒಂದು ಶ್ರೇಷ್ಠವಾದ ಸ್ಥಾನ ಹೊಂದಿರುವಂಥ ಒಂದು ಪ್ರದೇಶ ಅಂದರೆ ಧಾರವಾಡ ಅಂತ ನನ್ನ ನಂಬಿಕೆ. ಯಾಕಂದರೆ ಇಲ್ಲಿರುವಂಥ ಸಾಹಿತ್ಯ, ಸಂಗೀತ, ಯಾವುದೇ ಫೀಲ್ಡ್ ತಗೊಂಡ್ರಿ, ಇಲ್ಲಿರುವಂಥ ನಿಷ್ಠಾವಂತರು ಇಡೀ ಕರ್ನಾಟಕದಲ್ಲಿ ಸಿಗೋದು ಬಹಳ ಕಡಿಮೆ. ಅಂತ ಒಂದು ಧಾರವಾಡದಲ್ಲಿ ಇರುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಆಗ್ತಾ ಇರೋದು ನಿಜವಾಗಲೂ ಬಹಳ ಅಭಿನಂದನೀಯ. ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಪೂರ್ವಕ ಅಭಿನಂದನೆ ತಿಳಿಸ್ತಾ ಇದ್ದೆ. ಅದೇ ಥರ ತಾವೇನು ಇವತ್ತು 111 ಮಂದಿಗೆ ತಾವು ಸನ್ಮಾನ ಮಾಡ್ತಾ ಇದ್ರಿ, ಪ್ರೋತ್ಸಾಹ ಕೊಡ್ತಾ ಇದ್ರಿ. ನಿಜವಾಗಲೂ ನಿಮ್ಮ ಕಾರ್ಯ ಬಹಳ ವೈಶಿಷ್ಟ್ಯವಾಗಿದೆ. ಮುಂಬರುವ ದಿನಗಳಲ್ಲಿ ಸಹಿತ ನೀವು ಇಂಥ ಒಂದು ಸಮಾಜಪರ ಕೆಲಸಗಳನ್ನು, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅಂತ ಶುಭ ಆಶಿಸ್ತಾ, ನಾನು ಮಾಲ ಹಾಕಿರುವುದರಿಂದ ಅಯ್ಯಪ್ಪನ ಪೂಜಾ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರುವುದರಿಂದ ತಮ್ಮ ಎಲ್ಲರ ಒಂದು ಅನುಮತಿಯಿಂದ ಈ ಕಾರ್ಯಕ್ರಮದಿಂದ ನೃತ್ಯ ಮನಸ್ಸಿಗೆ ತಮ್ಮ ಅನುಮತಿ ಕೋರ್ತಾ ಇದ್ದೇನೆ. ಅದೇ ಥರ ಧಾರವಾಡ ಜೊತೆ ನನ್ನ ಸಂಬಂಧ ಬಾಂಧವ್ಯ ಜ್ಯೋತಿ ಪಾಟೀಲ್ ಅವರಿಗೆ ಮತ್ತು ಎಲ್ಲರಿಗೂ ಗೊತ್ತಿದೆ. ಇಡೀ ಧಾರವಾಡದಲ್ಲಿ
3 ಲೆವೆಲ್ ಕ್ರಾಸಿಂಗ್ ಗೇಟನ್ನು ತೆಗೆದು ಬ್ರಿಡ್ಜ್ ಮಾಡಿರುವಂಥ ಕೆಲಸ ನಾನೇ ಮಾಡಿದ್ದೀನಿ. ಅದು ಕಲ್ಯಾಣ ನಗರ ಆಗಿರಬೇಕು, ಯೂನಿವರ್ಸಿಟಿ ಗೇಟ್ ಆಗಿರಬೇಕು. ಈಗ ಮೊನ್ನೆ ಕಲ್ಯಾಣ ಗೇಟ್ ಸಹಿತ ಅಂಡರ್ ಬ್ರಿಡ್ಜ್ ಮಾಡಿ ನಾವು ಕ್ಲೋಸ್ ಮಾಡಿದ್ವಿ. ಆ ಥರ ಧಾರವಾಡಿಗರಿಗೆ ನನ್ನ ಕೊಡುಗೆ ಸ್ವಲ್ಪ ಇದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೊಡಲಿ ಅಂತ ಭಗವಂತನ ಪ್ರಾರ್ಥಿಸುತ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಏನು ಇವತ್ತು ಸಾಧಕರು ಸನ್ಮಾನಗೊಳ್ತಿದ್ದಾರೆ ಅವರೆಲ್ಲರಿಗೂ ನಾನು ಶುಭ ಹಾರೈಕೆಗಳು ತಿಳಿಸ್ತಾ, ಎಲ್ಲ ವೇದಿಕೆ ಮೇಲಿರುವಂಥ ಗಣ್ಯರಿಗೆ ಮತ್ತು ತಮ್ಮೆಲ್ಲರಿಗೆ ವಂದಿಸಿ ಈ ಕಾರ್ಯಕ್ರಮದಿಂದ ನಿರ್ಗಮಿಸುವಂಥ ಒಂದು ಕೋರಿಕೆ ಕೊಡ್ತಾ, ಈ ಒಂದು ಕಾರ್ಯಕ್ರಮ ಆಯೋಜಿಸುವಂಥ ಎಲ್ಲರಿಗೂ ನನ್ನ ಕ್ಷಮೆ ಕೇಳ್ತಾ ನಾನು ಈ ಕಾರ್ಯಕ್ರಮದಿಂದ ನಿರ್ವಹಿಸ್ತಾ ಇದ್ದೇನೆ. ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಧಾರವಾಡ ಮೇಲೆ ಹೋಗಬೇಕು, ಹುಬ್ಬಳ್ಳಿ ಮತ್ತು ಧಾರವಾಡ ಮೇಲೆ. ಹಾಗಾಗಿ ಅವರ ಗಣ್ಯರನ್ನು ಸ್ವಾಗತಿಸಿಕೊಳ್ಳುವಂತಹ ಅನಿವಾರ್ಯತೆ ಇದೆ. ಹಾಗೆ ಒಂದಿಷ್ಟು ಹಿರಿಯರು, ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬಂದಿದ್ದರಿಂದ ಸ್ವಲ್ಪ ಅವಸರವನ್ನು ಮಾಡಿದ್ದಾರೆ. ಇಲ್ಲಿವರೆಗೆ ಬಹುಶಃ ನಾವು 1 ತಿಂಗಳ ಕಾಲ ಕೆಲವೊಂದಿಷ್ಟು ಮಂದಿ ವಿಚಾರವನ್ನು ಮಾಡಿದ್ದಾರೆ. ಯಾಕೆ ಈ ಕಾರ್ಯಕ್ರಮ ಯುವ ಚಿಂತನ ಸಮಾವೇಶವನ್ನು ತಿಂಗಳಗಂಟೆ ಯಾಕೆ ಮಾಡಿದರು ಅಂತೇಳಿ. ನಾವು ಬಹುಶಃ ಈ ವರ್ಷದ ಥೀಮ್ ಯುವ ಸಮುದಾಯ ಭವಿಷ್ಯತ್ವ ಮತ್ತು AI ತಂತ್ರಜ್ಞಾನದ ಇತ್ತೀಚಿನ ಪ್ರಗತಿಗಳು ಅನ್ನುವಂಥ ವಿಚಾರವಾಗಿ ವಿವಿಧ ಕಾಲೇಜುಗಳಿಗೆ ಹೋದಾಗ ನಮಗೆ ಉತ್ತಮ ರೀತಿಯ ಪ್ರತಿಕ್ರಿಯೆ ಬಂದದ್ದು. ಆ ಪ್ರತಿಕ್ರಿಯೆ ಸ್ವಲ್ಪ ಅವಸರ ಆಗಿದ್ದರಿಂದ ಅದರಲ್ಲಿ ಸೇರಿಸಿಲ್ಲ. ಅದನ್ನು ಬಹಳ ಉತ್ತಮ ರೀತಿಯಲ್ಲಿ ಬಹುಶಃ ನನಗೆ ವಿಚಾರ ಮಾಡಿದ ಪ್ರಕಾರ ಈ ಥೀಮನ್ನು ಕೊಟ್ಟಂಥವರು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಕಳೆದ ಬಾರಿ ಅಧ್ಯಕ್ಷರಾಗಿದ್ದರು. ಅವರು ಏನು ಮಾಡಿದ್ರು, ಇಲ್ಲ ಈ ಸಲ ಈ ವಿಷಯ ಇಟ್ಕೋರಿ ನೀವು ಅಂತ ಹೇಳಿದಾಗ ನಮಗೆ ಬಹಳಷ್ಟು ಸಂತೋಷದಿಂದ PV ಹಿರೇಮಠರಿಗೆ ನಾವು ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಎರಡನೇ ವಿಚಾರ ಅಂತ ಹೇಳಿದ್ರೆ, ಅಧ್ಯಕ್ಷರು ಯಾರು ಮಾಡಬೇಕು ಹಂಗಾರೆ ಈ ವಿಚಾರವಾಗಿ ಅಂದಾಗ ನಾವು ಸುಮಾರು 18 ಮಂದಿ ನಾವು ಕಳೆದ ಬಾರಿ ಮಾಡೋಕ್ಕಂತ ಸವಿತಾ ಯೂನಿವರ್ಸಿಟಿ ಮೇಡಮ್ ಅವ್ರದ್ದು ಹೆಸರು ನಾವು ಚರ್ಚೆಗೆ ತಗೊಂಡಿದ್ವಿ. ಅದಾದ ನಂತರ ಜಗದೀಶ್ ನಾಯಕ್ ಅವ್ರದ್ದು ತಗೊಂಡಿದ್ವಿ. ಹೀಗೆ ಸುಮಾರು 22 ಮಂದಿಗಳ ಹೆಸರನ್ನು ತೆಗೆದುಕೊಂಡಾಗ, ಇಲ್ಲ ಈ ವರ್ಷ ಸ್ವಲ್ಪ ನಮ್ಮ ಜೊತೆಗಿರೋರನ್ನ ಮಾಡೋದು, ಹೊರಗಿನವ್ರು ಬೇಡ, ಅವರು ನಿರಂತರವಾಗಿ ಸಂಘಟನೆಯಲ್ಲಿ ತೊಡಗಿಕೊಂಡವರು ಅಂತ ಹೇಳಿದಾಗ ಸುನೀಲ್ ವಾಗೇವಾಡಿ ಅವರನ್ನು ಆಯ್ಕೆ ಮಾಡಿಕೊಂಡ್ವಿ. ಅದು ಆದ ನಂತರ ನಾವು ಇಲ್ಲ ಸರ್, ಕಳೆದ ಬಾರಿ ಒಂದೇ ದಿನ 11 ಕಾಲೇಜು ಮತ್ತು ಸಂಜೆ ಸಮಾರೋಪವನ್ನು ಬಹುಶಃ ಈ ವರ್ಷ ಕಡಿಮೆ ಇದೆ ಜನ, ಅಲ್ಲೇ ಅದ್ದೂರಿಯಾಗಿ 800 ಜನ ಬಂದಿದ್ದರು. 800ಕ್ಕೂ ಹೆಚ್ಚು ಕುಂದ್ರಾಗ ಜಾಗ ಸಮೇತ ಇದ್ದಿದ್ದಿಲ್ಲ. ಅಷ್ಟು ಅದ್ದೂರಿಯಾಗಿ ಆ ಕಾರ್ಯಕ್ರಮವನ್ನು ಮಾಡಿದಾಗ, ಇಲ್ಲ ಒಂದೇ ದಿನ ಬೇಡ, ನಾವು ಈ ತಿಂಗಳು ಪೂರ್ಣ ಮಾಡೋಣ ಅಥವಾ ಒಂದು 10 ದಿನ ಮಾಡೋಣ ಅಂತೇಳಿ ನಿರ್ಣಯ ತಗೊಂಡು ಅದು 10 ದಿನ ಹೋಗಿ ಇಡೀ 1 ತಿಂಗಳ ನಾವು ನವೆಂಬರ್ 3ನೇ ತಾರೀಕು ಪ್ರಾರಂಭ ಮಾಡಿದ್ದು, ಡಿಸೆಂಬರ್ 4ಕ್ಕೆ ಮುಕ್ತಾಯ ಮಾಡಿದ್ದು. ಸಾಯಿ ಕಾಲೇಜು, ನಾಗೇಶ್ ಅಂಡಿಗೇರ್ ಸರ್ ಕಾಲೇಜು ಪ್ರಾರಂಭ, ನಂತರ ಸಾಯಿ ಕಾಲೇಜು, ವಿವೇಕಾನಂದ ಕಾಲೇಜು ಮುಕ್ತಾಯ. ಈ ಮುಕ್ತಾಯದೊಳಗೆ 43 ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಈ 43 ಕಾರ್ಯಕ್ರಮದೊಳಗೆ ಉತ್ತರ ಕನ್ನಡದಲ್ಲಿ 7, ಹಾವೇರಿಯಲ್ಲಿ 8 ಮತ್ತು ಉಳಿದು ಎಲ್ಲ ಧಾರವಾಡ, ಒಂದಷ್ಟೇ ಗದಗದೊಳಗೆ ನಾವು ಮಾಡಿದ್ವಿ. ಬಟ್ ಅಲ್ಲಿ ನಾವು ಹೋಗಿದ್ದು ಹಾವೇರಿ ಒಳಗೆ ಒಂದೇ ಕಾಲೇಜ್, ಉಳಿದವರೆಲ್ಲ ನಮ್ಮ ಸಂಸ್ಥೆ ಹೆಸರನ್ನು ಹಾಕ್ಕೊಂಡು ನಾವು ಅಲ್ಲಿ ಒಂದಿಷ್ಟು ಆರ್ಗನೈಸರ್, ನಮ್ಮ ಕೋಆರ್ಡಿನೇಟರ್ ಮಾಡಿದ್ವಿ. ಬಟ್ ಇದು ಫಲ ಏನು ಸಿಕ್ತು ಅನ್ನೋದು ಬಹಳ ಮುಖ್ಯ. ಎಲ್ಲರೂ ನಮಗೆ ಅದನ್ನೇ ನಿರೀಕ್ಷೆ ಪಡೆದರು. ನಮಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಯೂನಿವರ್ಸಿಟಿಯವರು ಡಿಗ್ರಿ ಅವರಿಗೆ AI ಬಗ್ಗೆನೇ ಒಂದು ಅಧ್ಯಾಯ ಇತ್ತು, ಪಠ್ಯ ಪುಸ್ತಕ. ಅದು ನಮಗೆ ಇಲ್ಲ ಸರ್, ನಾವು 1 ತಿಂಗಳಲ್ಲಿ ಅದನ್ನು ಇದು ಮಾಡ್ತಿದ್ವಿ. ಆದರೆ ನಮಗೆ ಪ್ಲಸ್ ಪಾಯಿಂಟ್ ಆಗಿದ್ದಂದ್ರೆ IIITಯ ಸಂಪನ್ಮೂಲ ವಿಜ್ಞಾನಿಗಳು ಮತ್ತು SDM ಇಂಜಿನಿಯರ್ ಕಾಲೇಜಿನ ವಿಜ್ಞಾನಿಗಳು. SDM ಇಂಜಿನಿಯರ್ ಕಾಲೇಜಿಂದ 11 ಮಂದಿ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ಬಂದರು. IIITಯಿಂದ 6 ಮಂದಿ ಬಂದರು. ಅವರೆಲ್ಲರೂ ಕೂಡ ಗೋಪಿನಾಥ್ ಸರ್ ಇರ್ಬೋದು, ಪರ್ವತಿ ಸರ್, ಇಲ್ಲಿ ಬಿರಾದಾರ ಜೋಶಿ ಸರ್, ಡಾಕ್ಟರ್ ಲೀನಾ ಸಕ್ರಿ, ಪುಷ್ಪಲತಾ ಮೇಡಮ್ ಅವರು, ಹೀಗೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು. ಮೊದಲನೇದಾಗಿ ನಾವು PV ಹಿರೇಮಠರನ್ನ ಇದು ಮಾಡಿದ್ವಿ. ಬಹಳ ಮಾಧ್ಯಮದವರು ಕೂಡ ನಮಗೆ ಅಷ್ಟೇ ಪ್ರಚಾರ ಕೊಟ್ಟರು. ಇದರಿಂದ ಫಲ ಸಿಕ್ಕಿದ್ದು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ. ಹೇಗೆ ನಾವು ಮಾಡಿದ್ದು, ಒಂದು
ಚಿತ್ರಕಲಾ ಮಹಾವಿದ್ಯಾಲಯದೊಳಗೆ ಮಾಡಿದ್ವಿ. ಚಿತ್ರಕಲಾ ಮಹಾವಿದ್ಯಾಲಯದೊಳಗೆ AI ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಂಡು ನಾವು ಯಶಸ್ವಿ ಮಾಡಬೇಕು, ಯಶಸ್ವಿ ಚಿತ್ರಗಳನ್ನು ಮಾಡಬೇಕು ಅನ್ನೋದು. ಎರಡನೇ ವಿಚಾರ ಫೋಟೋಗ್ರಫಿ ಮಾಡೋದು. ಫೋಟೋಗ್ರಾಫರ್ ಅವ್ರ ಹವ್ಯಾಸ ಇರ್ಬೋದು ಅಥವಾ ವೃತ್ತಿಗೆ ಇರ್ಬೋದು, ಅವರೆಲ್ಲರೂ ಮುಗಿಸ್ಕೊಂಡು ಅವ್ರಿಗೊಂದು ರೀತಿ ಒಳಗೆ ತರಬೇತಿ ಮಾಡಿದ್ವಿ. ಅಲ್ಲದೆ ಮಹಿಳೆಯರಿಗೆ ಸ್ಪರ್ಧೆ ಮಾಡಿದ್ವಿ. ಆ ಸ್ಪರ್ಧೆಯಲ್ಲಿ ಸುಮಾರು 32 ಮಹಿಳಾ ತಂಡಗಳು ಬಂದು ಅದಕ್ಕೆ ಶ್ವೇತಾಂಬರಸಿಂಗ್ ಮೇಡಮ್ ಅವರು ಆ ಕಾರ್ಯಕ್ರಮದಲ್ಲಿ ಇದ್ದು ಆ ಸ್ಪರ್ಧೆಯಲ್ಲಿ ಯಶಸ್ವಿ ಮಾಡಿ ಹೋದರು. ಇದು ಆದ ನಂತರ ವೃತ್ತಿಗಿರಂತ ಕೆಲವೊಂದಿಷ್ಟು ಈ ಡ್ರೈವರ್ಗಳಿರ್ತಾರೆ ಮತ್ತು ಆಟೋ ಡ್ರೈವರ್ಗಳಿರ್ತಾರೆ. ಈಗ AI ತಂತ್ರಜ್ಞಾನದಿಂದ ಹೇಗೆಲ್ಲ ಬಳಸ್ಕೊಂಡು ನಾವು ಅದನ್ನು ಬಳಸ್ಕೊಂಡು ನಮ್ಮ ವೃತ್ತಿಗೆ ಅಳವಡಿಸ್ಬೋದು, ಈ ರೀತಿಯಾದ ಬೇರೆ ಬೇರೆ ವಿಚಾರಗಳನ್ನು ನಾವು ಹಮ್ಮಿಕೊಂಡಾಗ ಬಹಳಷ್ಟು ಮಂದಿ ಈಗ ತಂತ್ರಜ್ಞಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಆಗಿದೆ. ವಿದ್ಯಾರ್ಥಿಗಳು ಕೂಡ ಮೊಬೈಲನ್ನು ಬರೀ ರೀಲ್ಸು ಮತ್ತೊಂದಕ್ಕೆ ಬಳಸ್ತಾ ಇದ್ದಾರೆ. ನಮ್ಮ ಬಿರಾದರ್ ಸರ್, ಜೋಶಿ ಸರ್ ಇದ್ದಾರೆ, ಎಷ್ಟು ಚಂದ ಮಕ್ಕಳಿಗೆ ಆ ವಿಷಯಗಳನ್ನು ಹೇಳಿದ್ದಾರೆ ಅಂದರೆ ಅಷ್ಟೊಂದು ರೀತಿ ಮನವೊಟ್ಟುವ ರೀತಿ ಒಳಗೆ ತಮ್ಮ ಅದರ ದಾಸರಾಗದೆ ಧನಾತ್ಮಕವಾಗಿ ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥ ರೀತಿ ಒಳಗೆ ಮಾಡಿದ್ರು. ಅದು ಯಶಸ್ವಿ ಆಗಿದೆ ಅನ್ನೋದಕ್ಕೆ ಇದಕ್ಕೆ ಸುನೀಲ್ ಭಾಗ್ಯವಾಡಿ ಮತ್ತು PV ಹಿರೇಮಠ ಕಾರಣ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಪುಟ್ಟರಾಜ ಗವಾಯಿಗಳ ಆಶೀರ್ವಾದದಲ್ಲಿ ಒಗ್ಗೂಡಿ 10 ಹಲವು ಕಾರ್ಯಗಳನ್ನು ಮಾಡಿಕೊಂಡು ಬಂದಿರುವಂಥದ್ದು. ಅದರ ವಿಡಿಯೋವನ್ನು ತಾವೆಲ್ಲರೂ ವೀಕ್ಷಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಯುವ ಚಿಂತನಾ ಸಮಾವೇಶವನ್ನು ಈಗ ತಾನೇ ಉದ್ಘಾಟನೆ ಮಾಡಿ ತೆರಳಿದಂಥ ಖ್ಯಾತ ಉದ್ಯಮಿದಾರರಂಥ ಶ್ರೀಯುತ VS ಪ್ರಸಾದ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ಹುಬ್ಬಳ್ಳಿ ಧಾರವಾಡದ ಪೂಜ್ಯ ಮಹಾಪೌರರಾದಂಥ ಜ್ಯೋತಿ ಪಾಟೀಲ್ ಮೇಡಮ್ ಅವರೇ, ಆತ್ಮೀಯರೇ, ನಮ್ಮ ಮಾತಂಡಪ್ಪ ಕಟ್ಟಿಯವರು ಯಾವತ್ತೂ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಅವರೊಟ್ಟಿಗೆ ಈ ಒಂದು ಸಂಸ್ಥಾನದ ಅಧ್ಯಕ್ಷರಾದಂಥ ಶ್ರೀಯುತ SS ಪರಾಸ್ ಅವರು ನಿವೃತ್ತ ಇಂಜಿನಿಯರ್ ಆಗಿದ್ದರೂ ಸಹ ತಮ್ಮ ನಿವೃತ್ತಿ ನಂತರ ಅನೇಕ ಯುವಕರನ್ನು ಕಟ್ಟಿಕೊಂಡು ಹೊಸ ಹೊಸ ಯೋಜನೆಯೊಂದಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಅನೇಕ ಈ ರೀತಿ ಚಿಂತನಾ ಸಮಾವೇಶಗಳನ್ನು, ಸಂಗೀತ ಕಾರ್ಯಕ್ರಮಗಳನ್ನು ಈ ಒಂದು ಪುಟ್ಟರಾಜ ಗವಾಯಿ ಪ್ರತಿಷ್ಠಾಪನೆಯಿಂದ ಹಮ್ಮಿಕೊಳ್ಳುವ ಮೂಲಕ ಕಳೆದ 19 ವರ್ಷಗಳಿಂದ ಯಶಸ್ವಿಯಾಗಿ ನಡೆದುಕೊಂಡು ಬಂದಂಥ ನಮ್ಮ ಮಾತಂಡಪ್ಪ ಕಟ್ಟಿ ಮತ್ತು ಪರಾಸ್ ಅವರ ಎಲ್ಲ ತಂಡಕ್ಕೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತೀನಿ. ಕಳೆದ 1 ತಿಂಗಳಿಂದ ಈ ಒಂದು ಕಾರ್ಯಕ್ರಮಗಳನ್ನು ವಿವಿಧ ಹಂತದಲ್ಲಿ ಯುವಕರಿಗೆ ಸ್ಫೂರ್ತಿದಾಯಕವಾದಂಥ ಕಾರ್ಯಗಳನ್ನು ಮಾಡ್ಕೊತಾ ಬಂದಿದ್ದಾರೆ. ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವೆಲ್ಲ 1 ದಿನ 2 ದಿನ ಮಾಡಬೇಕಾಗಿರ್ತದೆ. ಆದರೆ ನಮ್ಮ ಭಾಗ್ಯವಾಡಿಯವರ ನೇತೃತ್ವದಲ್ಲಿ ಕಳೆದ 1 ತಿಂಗಳಿಂದ ಮಾಡ್ಕೊಂಡಿದ್ದು ಭಾಳ ಆಗ್ತದೆ. ಯಾಕಂದರೆ 1 ತಿಂಗಳ ನಿರಂತರವಾಗಿ ಸಮಯ ತೆಗೆದು ಅದನ್ನು ಆಯೋಜನೆ ಮಾಡಿ ಯುವಕರನ್ನ ಕೂಡಿಸ್ಕೊಂಡು ವಿವಿಧ ಹಂತದಲ್ಲಿ ಸಂಗೀತ ಕ್ಷೇತ್ರ ಇರ್ಬೋದು ಅಥವಾ ಇವತ್ತಿನ ಹೊಸ ಟೆಕ್ನಾಲಜಿಗಳ ತಂತ್ರಜ್ಞಾನ ಇರ್ಬೋದು, ಎಲ್ಲ ವಿಧದಲ್ಲಿ ಮಾಡಿಕೊಂಡು ಬಂದು ಯಶಸ್ವಿಯಾಗಿ ಮಾಡ್ತಿದ್ರೆ ಕೇವಲ ಈ ಸಮಾವೇಶ ಯಶಸ್ವಿ ಆಗೋದಲ್ಲದೆ ನಮ್ಮ ಅವಳಿ ನಗರದ ಮತ್ತು ಧಾರವಾಡ ಜಿಲ್ಲೆಯ ಎಲ್ಲ ಯುವಕರಿಗೆ ಒಂದು ಸ್ಫೂರ್ತಿದಾಯಕ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇವತ್ತಿನ ಯುವಕರು ನಾವು ಅಂದು ವಿವೇಕಾನಂದನ ನೆನೆಸ್ಬೇಕು. ಅವತ್ತು ಮೊದಲನೇ ಯುವ ಚಿಂತನಾ ಸಮಾವೇಶವನ್ನು ಚಿಕಾಗೋದಲ್ಲಿ ನಮ್ಮ ವಿವೇಕಾನಂದರು ಮಾಡಿದರು. ನಂತರ ದಿನಗಳಲ್ಲಿ ಅವರ ಒಂದು ಸ್ಫೂರ್ತಿಯಿಂದ ಹಲವಾರು ಸಂಘಟನೆಗಳನ್ನು ಹುಟ್ಟುಕೊಂಡರು. ಆದರೆ ನಮ್ಮ ಪುಟ್ಟರಾಜ ಗವಾಯಿ ಪ್ರತಿಷ್ಠಾಪನವರು ಕೇವಲ ಯುವಕರಿಗೆ ಮಾತ್ರ ಅಲ್ಲದೆ ಎಲ್ಲ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದಂಥ ಗಣ್ಯರಿಗೆ ಸನ್ಮಾನ ಇರ್ಬೋದು, ಚಿಂತನೆಗಳನ್ನು ಮಾಡುವ ಮೂಲಕ ಈ ಒಂದು ಸಮಾರಂಭದಲ್ಲಿ ನನ್ನನ್ನು ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಆ ಎಲ್ಲ ಪ್ರತಿಷ್ಠಾಪನಾ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಸಹ ಒಂದು ಬೇರೆ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದೆ, 4:15ಕ್ಕೆ ನಾನು ಬರ್ತೇನೆ ಅಂತ ಹೇಳಿದ್ದೆ. ಆ ಸಂದರ್ಭದಲ್ಲಿ ನಾನು ಎಲ್ಲ ಈ ಒಂದು ಕಾರ್ಯಗಳಿಗೆ ಯಶಸ್ವಿಗೊಳಿಸಿದಂಥ ಮತ್ತು ಈ ಸಮಾವೇಶವನ್ನು ಯಶಸ್ವಿಗೆ ಕಾರ್ಯನಿರ್ವಹಿಸಿದಂಥ ಎಲ್ಲರಿಗೂ ಆ ತಂಡಕ್ಕೆ ಅಭಿನಂದನೆಗಳನ್ನು ಸೇರ್ತಾ ನನ್ನ ಮಾತುಗಳನ್ನು ನಾನು 1990ರಿಂದ 2001ವರೆಗೆ 11 ವರ್ಷ
ನಾನೇನು ಧಾರವಾಡ ಕಂಡಿದ್ದೀನಿ, ಇಲ್ಲಿ ಸೇವೆ ಮಾಡಿದ್ದು ತಹಸೀಲ್ದಾರ್ ಮತ್ತು ಎಡಿಷನಲ್ ಡಿ ಸಿ ಆಗಿ ಆ ಒಂದು ಸಮಯಕ್ಕಿದ್ದಂಥ ಧಾರವಾಡ ಈಗ ಭಾಳಷ್ಟು ಪರಿವರ್ತನೆ ಆಗಿದ್ದು ನಮಗೆ ತುಂಬ ಸಂತೋಷವಾಗಿದೆ. ಅದೇ ರೀತಿಯಾಗಿ ಆ ಒಂದು ಸಮಯದಲ್ಲಿ ಸರ್ಕಾರ ಮತ್ತು ಏನೊಬ್ಬ ಅಧಿಕಾರಿಯ ಕರ್ತವ್ಯ ಜನರಿಗೆ ಮುಟ್ಟಿಸಲಿಕ್ಕೆ ಮತ್ತು ಸಾಹಿತ್ಯ ಕಲೆ ಇವೆಲ್ಲವನ್ನು ಬೆಳೆಸಲಿಕ್ಕೆ ನಾನು ವೈಯಕ್ತಿಕವಾಗಿ ಬಹಳಷ್ಟು ಪ್ರಯತ್ನ ಮಾಡಿದ್ದೇನೆ. ತುಂಬ ಸೀನಿಯರ್ ಆರ್ಟಿಸ್ಟ್ ಆದಂಥ ನಮ್ಮ ಮಲ್ಲಿಕಾರ್ಜುನ ಮನ್ಸೂರು ಆಗಲಿ, ಆಮೇಲೆ ಇನ್ನು ಬೇರೆ ಬೇರೆ ಕ್ಷೇತ್ರದ ಬೇಂದ್ರೆ ಟ್ರಸ್ಟ್ ಆಗಲಿ, ಇವೆಲ್ಲ ಬೆಳವಣಿಗೆ ಮಾಡಲಿಕ್ಕೆ ನಾನು ಕೂಡ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಾನು ಧಾರವಾಡ ಬಿಟ್ಟು ಬೆಂಗಳೂರಿಗೆ ಹೋಗಿ ಮತ್ತೆ ನಾನು ಬೀದರ್ ನನ್ನ ಸ್ವಂತವರು, ಅಲ್ಲಿ ರಾಜಕಾರಣಿ ಆಗಿದ್ದೇನೆ ಈಗ. ಆದರೂ ಕೂಡ ನಮ್ಮ ಧಾರವಾಡದ ಒಂದು ನಂಟು ಹೋಗ್ತಾ ಇಲ್ಲ. ಯಾಕೆಂದರೆ ಈ ಒಂದು ಕಲೆ ಮತ್ತು ಸಂಸ್ಕೃತಿ ಇಡೀ ರಾಜ್ಯಕ್ಕೆ ಆಗಬೇಕಂತ ನಮ್ಮ ಇಚ್ಛೆ ಇದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಈ ಕಲೆ ಸಂಸ್ಕೃತಿ ಮತ್ತು ಈ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಹಿಂದಿನಿಂದಲೂ ಸಿಕ್ಕಿಲ್ಲ. ಆ ಭಾಗಕ್ಕೆ ಈ ಪ್ರತಿಷ್ಠಾನದ ವತಿಯಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಶಾಖೆ ಅಥವಾ ಒಂದು 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 ಗ್ರೂಪ್ ಮಾಡಿಬಿಟ್ಟು ಈ ಒಂದು ಸಂಘಕ್ಕೆ ಅಳವಡಿಸಿದ್ರೆ ಆ ಭಾಗ ಕೂಡ ತಮಗೆ ಬೆಳೆದಿದೆ ಮತ್ತು ಯುವಜನತೆಗೆ ತುಂಬ ಉಪಯೋಗ ಅಂತ ಹೇಳ್ತಾ ನಾನು ಜಾಸ್ತಿ ಮುಂದೆ ನಿಲ್ಲಲ್ಲ. ಬೇಕಂದರೆ ಈ ಒಂದು ಕಾರ್ಯಕ್ರಮ ಈ ಒಂದು ಕಲೆಯ ಮತ್ತು ಒಂದು ಸಂಸ್ಕೃತಿಯ ಪ್ರಧಾನವಾಗಿದೆ. ಅದರ ಬಗ್ಗೆ ತಾವು ಆದಷ್ಟು ತಮಗೆ ಇಚ್ಛೆ ಇದೆ. ಅದರಿಂದ ನನ್ನನ್ನು ಕರೆಸಿ ಈ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಕೊಟ್ಟಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕೆ ನಾನು ತುಂಬ ಸಂತೋಷ ಮತ್ತು ಆಭಾರಿಯಾಗಿದ್ದೇನೆ. ಮುಂದೂ ಕೂಡ ಈ ಸಂಸ್ಥೆಗೆ ಸರ್ಕಾರದಿಂದ ಆಗಲಿ ವೈಯಕ್ತಿಕ ಆಗಲಿ ಕಲ್ಯಾಣ ಕರ್ನಾಟಕದ ಏನೇ ಒಂದು ಕೊಡುಗೆ ಅಥವಾ ದೇಣಿಗೆ ಅಥವಾ ಯಾವ ರೀತಿ ಬೆಂಬಲ ನಾನು ಕೊಡ್ತೇನೆ ಅಂತ ಸೂಚಿಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಯಾವಾಗಲೂ ಎಲೆಮರೆಯ ಕಾಯಿ ಹಾಗೆ ಕೆಲಸವನ್ನು ಮಾಡ್ಕೊಂಡು ಬಂದಂಥವ್ರು. ಯಾಕಂದ್ರೆ ಅವರಿಗೆ ಸ್ಟೇಜ್ ಮುಂದೆ ಬರೋದಂದ್ರೆ ಆಗೋದಿಲ್ಲ. ಅದರ ಹಿಂದೆ ನೀವು ಎಷ್ಟೇ ಕೆಲಸ ಇರಲಿ ಭಾಳಷ್ಟು ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಂಥ ನಮ್ಮ ಮಾರ್ತಾಂಡಪ್ಪ ಕತಿಯವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಯುವಚಿಂತನ ಸಮಾವೇಶದ ಸಂಚಾಲಕರಾದಂಥ ನಮ್ಮ ಆತ್ಮೀಯರಾದಂಥ ಶ್ರೀ ಅರುಣ್ ಕುಮಾರ್ ಶ್ರೀಮಂತ್ ಅವರೇ, ಹಾಗೂ ಈ ಕಾರ್ಯಕ್ರಮದ ನಮ್ಮ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪ್ರತಿಷ್ಠಾನದ ಅಧ್ಯಕ್ಷರು ಹಿರಿಯರಾದಂಥ ನಮ್ಮ MS ಪರಾಸ್ ಸರ್ ಅವರೇ, ಹಾಗೂ ಇಲ್ಲಿ ನಡೆದಂಥ ಎಲ್ಲ ಅವರಿವರಲ್ಲದೆ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರ ಹಾಗೂ ಶ್ರದ್ಧೆಯ ತಾಯಂದಿರು, ಈ ಒಂದು ಸಮಾವೇಶಕ್ಕೆ ಬಹಳ ಒಂದು ವಿನೂತನವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾವು ಅಂದ್ಕೊಂಡಿದ್ವಿ, ನಾವು ಮತ್ತು ಸವಿತಾ ಮೇಡಮ್ ಅವ್ರು ಅಂದ್ಕೊಂಡು ಬಂದು ಒಂದು 5 ನಿಮಿಷ ಭೇಟಿಯಾಗಿ ಉದ್ಘಾಟನೆ ಮಾಡಿ ಹೋಗೋಣ ಅಂತೇಳಿ. ಆದರೆ ಈ ಕಾರ್ಯಕ್ರಮ ಬಂದು 5 ನಿಮಿಷ ಉದ್ಘಾಟನೆ ಮಾಡಿ ಹೋಗುವಂಥ ಕಾರ್ಯಕ್ರಮ ಅಲ್ಲ. ನಾವು ನಿಮ್ಮೊಳಗಾಗಿ ಒಂದಾಗಿ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಹಂತದಲ್ಲಿ ವಿನೂತನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಎಲ್ಲರಿಗೂ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ತಿಳಿಸ್ತೇನೆ. ಈ ನಮ್ಮ ಸಮಾಜದಲ್ಲಿ ಯುವಕರು ಬೇರೆ ದಿಕ್ಕಿನಂತ ಜೆನ್ಸಿ ಅಂತ ಹೇಳ್ತಾರೆ. ಈಗ ಜೆನ್ಸಿ ಅಂತ ವರ್ಡ್ ಬಂದೈತೆ, ಅದು ಯಾರಿಗೂ ಗೊತ್ತಿದ್ದಿದ್ದಿಲ್ಲ. ಈಗೀಗ ಜೆನ್ಸಿ ಅಂತ ಬಂದೈತಿ, ಜೆನ್ಸಿ ವರ್ಡಿಗೆ ಹೋಗ್ಬಿಟ್ಟಿದ್ದಾರೆ. ಅದರ ಮಾತು ಕಮ್ಮಿ, ಬರವಣಿಗೆನೂ ಕಮ್ಮಿ, ಈ ಬೇರೆದವ್ರ ಜೊತೆ ಬೆರೆಯೋದು ಕಮ್ಮಿ, ಏನಿಲ್ಲ ಅದೊಂದು ಮೊಬೈಲ್ ಜೊತೆ ಎಲ್ಲವರ ಒಡನಾಟ. ಸೊ ಹಾಗಾಗಿ ಅವರು ಒಂದು ತಂತ್ರಜ್ಞಾನವನ್ನು ಅಳವಡಿಸುವ ಜೊತೆಗೆ ಒಬ್ಬಂಟಿ ಆಗುವಂಥ ಒಂದು ಕೆಲಸವನ್ನು ತಮ್ಮಷ್ಟಕ್ಕೆ ತಾವೇ ಮಾಡ್ಕೊಳ್ತಾ ಇದ್ದಾರೆ. ಈಗಿನ ಯುವಕರು ಯಾಕೆ ಹಿರಿಯರಿಗೆ ಗೌರವವನ್ನು ಕೊಡೋದಿಲ್ಲ, ಯಾಕೆ ತಂದೆ ತಾಯಿಗೆ ಗೌರವವನ್ನು ಕೊಡೋದಿಲ್ಲ, ಯಾಕೆ ಎಲ್ಲರ ಜೊತೆ ಬೆರೋದಿಲ್ಲ ಅಂದರೆ ಅದೊಂದು ಮೊಬೈಲಲ್ಲೇ ಅವ್ರದ್ದೆಲ್ಲ ದುನಿಯಾ ಇರ್ತಿತ್ತು. ಅವ್ರದ್ದೆಲ್ಲ ಫ್ರೆಂಡ್ಸ್ ಆಗ್ಬೋದು, ಓದು ಬರಹ ಎಲ್ಲ ಅಲ್ಲೇ. ಅದೊಂದು ಮೊಬೈಲ್ ಇದ್ರೆ ಮುಗಿತು. ಆ ಮೊಬೈಲಲ್ಲಿ ಚಾರ್ಜ್ ಕಮ್ಮಿ ಆದ್ರೆ ಅವ್ರದ್ದು ಚಾರ್ಜ್ ಕಮ್ಮಿ ಆದಂಗೆ ಆಗ್ತೈತೆ. ಅಷ್ಟು ವಿಲ ಒದ್ದಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ.
ಸೊ ಹಾಗಾಗಿ ಈ ಥರದ ಒಂದು ಯುವ ಚಿಂತನಾ ಕಾರ್ಯಕ್ರಮ, ಈ ಒಂದು ಯುವಕರಿಗಾಗಿ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನೋಡಿದೆ ನಾನು. ಒಂದು ಸ್ಮರಣಿಕೆಯನ್ನು ಬಿಡುಗಡೆ ಮಾಡಿದ್ರಲ್ಲ, ಸ್ಮರಣಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ ನಮ್ಮ ಯುವಜನತೆಗೆ. ಒಂದೊಂದು ವಿಚಾರಗಳನ್ನು ಸಹ ಯುವಜನರ ಒಂದು ಮನ ಪರಿವರ್ತನೆ ಮಾಡುವಂಥವರ ಜೀವನವನ್ನು ಪರಿವರ್ತನೆ ಮಾಡುವಂಥ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಗಳನ್ನು ಸಹ ಆಯ್ಕೆ ಮಾಡಿ ತಗೊಂಡು ಬಂದು ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಪ್ರಾಸ್ತಾವಿಕ ಹೇಳುವಾಗ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಮ್ಮ ಹಾವೇರಿ, ಗದಗ, ಸಾಕಷ್ಟು ಧಾರವಾಡ, ಹುಬ್ಬಳ್ಳಿ ಎಲ್ಲ ಕಡೆ ಕೆಲಸಗಳನ್ನ ಮಾಡಿ ಒಂದು ಯುವಕರನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡುವಂಥ ಚಿಂತನೆಯನ್ನು ಮಾಡಿಕೊಂಡು ಅದೇ ರೀತಿ ಯಶಸ್ವಿ ಸಹ ಆಗಿದ್ದಾರೆ ಅವರು. ಯಾಕಂದ್ರೆ ಯಾರಾದರೂ ಬೇಕಾದ್ರೆ ಕರ್ಕೊಂಡ್ಬಂದು ಕುಂದಿರಿಸ್ಬೋದ್ರೆ, ಆ ಯುವಕರನ್ನ ಹಿಡ್ಕೊಂಡು ಬಂದು ಕುಂದಿರಿಸುವಂಥ ಶಕ್ತಿ ಯಾರಿಗೂ ಇಲ್ಲ. ಅದು ಮೊಬೈಲ್ ಒಂದೇ ಇದೆ ಅಂತ ನಾನು ಹೇಳಕ್ ಬಯಸ್ತೇನೆ. ಅಂಥ ಯುಗದಲ್ಲಿ ಈ ಎಲ್ಲ ವೇದಿಕೆ ಮೇಲೆ ಇದ್ದಂಥವ್ರು ಎಲ್ಲರೂ ಅವರವರು ವೈಯಕ್ತಿಕವಾಗಿ ತಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನು ಬಿಟ್ಟು ಯುವಕರಿಗಾಗಿ, ಯುವ ಸಮೂಹಕ್ಕಾಗಿ ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಓಡಾಡಿ ಯುವಕರನ್ನು ಹುರಿದುಂಬಿಸುವ ಕೆಲಸವನ್ನು ಮತ್ತು ಯುವಕರಿಗೆ ಮನಮುಟ್ಟುವ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಈಗ ತಾನೇ ಸನ್ಮಾನವನ್ನು ಮಾಡಿರುವ ಆದರ್ಶ ದಂಪತಿಗಳ ಸನ್ಮಾನವನ್ನು, ಆದರೆ ಇದು ಏನು ಇಲ್ಲಿ ಯುವ ಸಮೂಹ ಕುತ್ಕೊಂಡಿದ್ವಿ ಅವರಿಗೊಂದು ಪ್ರೇರಣೆ ಬರಲಿ, ನಮ್ಮ ತಂದೆ ತಾಯಿ ನಮಗೋಸ್ಕರ ಎಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡಿ ತಮ್ಮ ಒಂದು ಏನು ಬೇಡಿಕೆಗಳಿರ್ತಾವೋ, ತಮ್ಮ ಒಂದು ಆಸೆಗಳಿರ್ತಾವೋ ಅವನ್ನೆಲ್ಲ ಬಿಟ್ಟು ನಿಮಗಾಗಿ ಅವರು ಸಾಕಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡಿರ್ತಾರೆ. ಆ ರೀತಿ ನಿಮಗೆಲ್ಲರಿಗೂ ಪ್ರೇರಣೆ ಆಗಲಿ, ನಿಮ್ಮ ಒಂದು ಸಮ್ಮುಖದಲ್ಲಿ ನಮ್ಮ ತಂದೆ ತಾಯಿಗೂ ಸಹ ಈ ರೀತಿ ಸನ್ಮಾನ ಆಗಲಿ ಅಂತ ಹೇಳಿ ನೀವು ಪ್ರೇರಣೆಯನ್ನು ತೆಗೆದುಕೊಂಡು ಹೋಗುವ ಒಂದು ಸಂದೇಶವನ್ನು ಸಹ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಆ್ಯಕ್ಚುಲಿ ಟೈಮ್ ಕೊಟ್ಟು ಎಲ್ಲರೂ ನೀವು ಬಂದಿದ್ದೀರಿ. ಸಾಕಷ್ಟು ಕಲಾ ತಂಡಗಳು ಬಂದಿದ್ದು, ಎಲ್ಲ ನಮ್ಮ ಧಾರವಾಡ, ಗದಗ, ಹಾವೇರಿ ಎಲ್ಲ ಬಂದಿದ್ದಾರೆ. ಮತ್ತು ನಮ್ಮ ಯಾವ ರಂಗಗಳಲ್ಲಿ, ಯಾವ ಕ್ಷೇತ್ರಗಳಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ ಅವರೂ ಸಹ ಕರೆದು ಸನ್ಮಾನ ಮಾಡಿ ಅವರನ್ನು ಸಹ ಸಮಾಜದಲ್ಲಿ ಗುರುತಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ಇದು ಎಲ್ಲ ಆಯಾಮಗಳಲ್ಲಿ ನೋಡಿದರೆ ಇದೊಂದು ಯುವ ಸಮೂಹದ ಜೊತೆಗೆ ಹಿರಿಯರು, ಕಿರಿಯರು ಎಲ್ಲರೂ ಒಟ್ಟುಗೂಡಿ ಒಂದು ಅದ್ಭುತವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿಗೆ ಆಗಲಿ. ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ವೇಳೆನೂ ಅಲ್ಲ. ಕಾರ್ಯಕ್ರಮದ ಬೇಗ ಬೇಗ ಮುಗಿಸ್ಬೇಕು ಅಂತ ಅವ್ರಿಗೂ ಅದ, ನಮಗೂ ಬೇಗ ಮುಗಿಸಿ ಬೇರೆ ಕಾರ್ಯಕ್ರಮ ಹೋಗ್ಬೇಕಂತೂ ಹೇಳದ. ಮಕ್ಕಳಿಗೆಲ್ಲ ಹಸಿವಾಗೆಲ್ಲ ಊಟ ಮಾಡ್ಬೇಕಂತೂ ಅದ. ಹೆಣ್ಮಕ್ಳಿಗೆಲ್ಲ ಮನೆಗೆ ಹೋಗ್ಬೇಕು, 8 ಗಂಟೆ ಆಗಿದೆ ಅಡುಗೆ ಮಾಡಬೇಕು, ಮತ್ತು ಹಿರಿಯರಿಗೆ ನೋಡ್ಬೇಕಂತ ಎಲ್ಲರಿಗೂ ಅವರವರಂತ ಅವಸರ ಅದ. ಆದರೂ ಈ ಸಂಸ್ಥೆ ಪರವಾಗಿ ಮಾತಾಡ್ಬೇಕಂತ ಮಾತಾಡಬೇಕಂತೀವರು ಮತ್ತು ಎಲ್ಲ ಏನು ಸದಸ್ಯರು ತಿಳ್ಕೊಂಡಾಗ ಅವ್ರನ್ನ ಹಾರೈಸದೆ ಹೋದ್ರೆ ಅದು ನಮಗೂ ಒಂದು ಮನಸ್ಸಿಗೆ ಏನೋ ಒಂದು ಹಳಾಳೆ ಅಂತ ಅಂದ್ಕೊಂಡು ಭಾಳ ಸಮಯನ ತಗೊಳ್ಳಾರ್ದೆ 2 ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಂಡಿತ ಪುಟ್ಟರಾಜ ಗವಾಗಳ ಕಲಾ ಪ್ರತಿಷ್ಠಾನ ಧಾರವಾಡ 2ನೇ ವರ್ಷದ ಯುವ ಚಿಂತನಾ ಸಮಾವೇಶ 2025 ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಯುವ ಚಿಂತನೆಗಾಗಿ ಮತ್ತು ಸಮಾಜಕ್ಕಾಗಿ, ಮಹಿಳೆಯರಿಗಾಗಿ ಎಲ್ಲವನ್ನು ಪರಿಸರನ ಹಿಡ್ಕೊಂಡು, ಅಂದರೆ ಯಾವುದೋ ಒಂದು ಜಾಗ ಬಿಟ್ಟಿಲ್ಲ ಅಂಥ ಒಂದು ಯುವ ಚಿಂತನಾ ಸಮಾವೇಶ ಭಾಳ ಅಚ್ಚುಕಟ್ಟಾಗಿ ಏನಂದ್ರೆ 1 ತಿಂಗಳ ಪರ್ಯಂತ ನಡೆಸಿದರು. ಯಾಕಂದ್ರೆ ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ 1 ತಾಸು ಆದರೂ ಸಾಲೋದಿಲ್ಲ, ಅಂದ್ರೆ 1 ದಿವಸ ಆದರೂ ಸಾಲೋದಿಲ್ಲ, 1 ತಾಸು ಅಂತಂದ್ರೂ ಸಾಲೋದಿಲ್ಲ. ಯಾಕಂದ್ರೆ ನಿರಂತರ 1 ತಿಂಗಳ ಕಾರ್ಯಕ್ರಮ ಮಾಡಿದಾರಂದ್ರೆ ನಾವು ಇದನ್ನು 2 ನಿಮಿಷ ಹೇಳಿ ಮಾತಾಡೋದು ಅಂದ್ರೆ ಭಾಳ ಕಷ್ಟ ಆಗ್ತದೆ. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಮಾತಾಡೋರ ಕಥೆಯವರು ಸರ್ವಾಧ್ಯಕ್ಷರಾದಂಥ ಸುನೀಲ್ ಪಾಟೀಲ್ ಅಣ್ಣರವರು, ಅವ್ರಿಗೆ ಹೆಗಲು ಕೊಟ್ಟು ನಿಂತಿರುವಂಥ ಇನ್ನೊಬ್ಬರ ಸಹೋದರಾದಂಥ ಅರುಣಣ್ಣ ಶ್ರೀವಂತರವರು ಮತ್ತು ಅವರ ಅಧ್ಯಕ್ಷರಾದಂಥ ಪಾರಸ್ ಅವರವರು ಮತ್ತು ಪ್ರಹ್ಲಾದ್ ಅವರವರು ಎಲ್ಲ ಏನು ಸದಸ್ಯರ ತಂಡದವರು ಭಾಳ ಒಂದು ಏನಂದ್ರೆ ಬಿಡುವಿಲ್ಲದ ಒಂದು ನಿರಂತರವಾಗಿ 1 ತಿಂಗಳ ಕಾರ್ಯಕ್ರಮನ ನಡ್ಕೊಂಡು ಬಂದಿದ್ದಾರೆ. ಈಗ ತಾನೇ ನಿಮ್ಮೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಮಹಾಪೌರರಾದಂಥ ಶ್ರೀಮತಿ ಜ್ಯೋತಿ ಪಾಟೀಲ್ ಅವರವರೇ, ಶಿಂದೆ ಅವರವರೇ, ಭಜಂತ್ರಿ ಸರ್ ಅವರವರೇ, ಪಾಟೀಲ್ ಅವರವರೇ, ಆಮೇಲೆ ಅಂಡಿಗರ್ ಸರ್ ಅವರವರೇ ಮತ್ತು ನೆರವೇರಿದಂಥ ಎಲ್ಲ ಸಹೋದರ ಸಹೋದರಿಯರೇ, ಈಗ ತಾನೇ ಎಲ್ಲ ಸನ್ಮಾನವನ್ನು ಸ್ವೀಕರಿಸಿದಂಥ ಆದರ್ಶ ದಂಪತಿಗಳು ಮತ್ತು ಸಹೋದರಿಯರೇ, ಸಹೋದರರೇ, ಮಾತಾಡೋದ್ರ ಕಥೆಯವರು ಕಾರ್ಯಕ್ರಮ ಯಾವ್ದು ಮಾಡೋದು ಬಿಡೋದಿಲ್ಲ, ಸನ್ಮಾನ ಮಾಡೋದು ಯಾರು ಬಿಡೋದಿಲ್ಲ. ಸೊ ಅಂದ್ರೆ ಅವರು ಒಂಥರ ಸ್ನೇಹ ಜೀವಿ, ಯಾರೂ ಬಿಡೋದಿಲ್ಲ, ಎಲ್ಲರೂ ನಮ್ಮವ್ರು ಅಂತೇಳಿ ಅನ್ಕೊಂಡಾಗಲೂ ಇಷ್ಟು ಯಶಸ್ವಿ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ. ಇದು ಒಂದು ಅಂದ್ರೆ ಸ್ನೇಹ ಜೀವಿ
ಹಲವಾರು ಕಾರ್ಯಕ್ರಮಗಳು ನೋಡಿದ್ದೀನಿ. ವೈದ್ಯಶ್ರೀ ಇರ್ಬೋದು, ಕಲಾ ಪ್ರತಿಷ್ಠಾನದ ಕಲಾ ಅವರಿಗೆ ಸನ್ಮಾನ ಮಾಡುವುದಿರ್ಬೋದು, ಜಾನಪದಕ್ಕಂತೂ ಅವ್ರದನ್ನ ಏನಂದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡೋದಂತ ಅವ್ರು ಎತ್ತಿರ್ತಾರೆ. ಯಾಕಂದ್ರೆ ಈ 2025ರ ಯುವ ಚಿಂತನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ 2-3 ಕಾರ್ಯಕ್ರಮ ನಾನು ಭಾಗಿಯಾಗಿದ್ದೆ. ಅದು ಮಹಿಳೆಯರಿಗಾಗಿ ಒಂದು ವೇದಿಕೆಯನ್ನು ಮಾಡಿಕೊಡುವಂಥ ಜಾನಪದ ನೃತ್ಯಗಳನ್ನ ಮಾಡುವಂಥದ್ದು ಇರ್ಬೋದು, ಜಾನಪದ ಪ್ರತಿಭೆಯನ್ನು ಹೊರಡಿಸಲಿಕ್ಕೆ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿರುವಂಥದ್ದು ಇರ್ಬೋದು, ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕನ್ನಡದ ಹಾಡುಗಳನ್ನು ಅವ್ರಿಗೆ ಹಾಡಿಸುವಂಥದ್ದು ಇರ್ಬೋದು. ಆ 2 ಕಾರ್ಯಕ್ರಮಗಳನ್ನ ನಾನು ಭಾಗಿಯಾಗಿದ್ದೆ. ಬಹಳ ಅಚ್ಚುಕಟ್ಟಾಗಿ ಎಲ್ಲ ಮಹಿಳೆಯರು ವೇಷ ಏನಂದ್ರೆ ಬೇರೆ ಬೇರೆ ಜಾನಪದ ನೃತ್ಯದ ರೂಪ ವೇಷಗಳನ್ನ ತೊಟ್ಟು ತಮ್ಮ ಪ್ರದರ್ಶನ ಪ್ರತಿಭೆಯನ್ನು ತೋರಿಸಿದಂಥ ಎಲ್ಲ ನನ್ನ ತಾಯಂದಿರಿಗೂ ಕೂಡ ಅವಕಾಶ ಮಾಡಿಕೊಟ್ಟಂಥ ಏನು ಪುಟ್ಟರಾಜ ಗವಾಯಿಗಳ ಕಲಾ ಪ್ರತಿಷ್ಠಾನದವರಿಗೆ ನಾನು ಅವ್ರಿಗೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಹೇಳಲಿಕ್ಕೆ